ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಹೀಗಾಗಿ 8 ಜಿಲ್ಲೆಗಳಲ್ಲಿ ಸರ್ಕಾರಿ ಉದ್ಯೋಗದ ಸಮಯವನ್ನ ಬದಲಾವಣೆ ಮಾಡೋ ಮೂಲಕವಾಗಿ ಒಂದಷ್ಟು ಮಾರ್ಪಾಡನ್ನ ಮಾಡಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ರವರೆಗೆ ಮಾತ್ರ ಸರ್ಕಾರಿ ಕೆಲಸದ ಸಮಯವನ್ನ ನಿಗದಿಪಡಿಸಲಾಗಿದೆ. ಇದು ಕಲಬುರಗಿ, ಬೀದರ್, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳ ಸಮಯ ಬದಲಾವಣೆಯಾಗಿರುವುದು. ಒಟ್ಟು 8 ಜಿಲ್ಲೆಗಳಿಗೆ ಈ ಬದಲಾವಣೆಯನ್ನು ಮಾಡಿದ್ದಾರೆ. ಕಾರಣ ಅಲ್ಲಿ ವಿಪರೀತವಾದಂತಹ ಧಗೆ. ಏಪ್ರಿಲ್ ಮೇ ತಿಂಗಳ ಅಂತ್ಯದ ತನಕವೂ ಕೂಡ ಸರ್ಕಾರಿ ಸಮಯ ಈಗ ನಿಗದಿಪಡಿಸಿದ್ದಾರೆ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 1:30ರವರೆಗೂ ಅದೇ ಮುಂದುವರಿಯುತ್ತೆ. ಸೊ ಈಗ ಸದ್ಯ ಬಿಸಿಲಿನ ತಾಪಮಾನದಿಂದ ಹೊರಗೆ ಬರಲಾರದಂತಹ ಪರಿಸ್ಥಿತಿ ಅಲ್ಲಿನ ಜನರದ್ದು. ಈ ಮಧ್ಯೆ ಸಂಜೆಯವರೆಗೂ ಕೂಡ ಅವರು ಕೆಲಸ ಮಾಡಬೇಕು ಅಂದರೆ ಅದು ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಅರ್ಲಿ ಮಾಡಿಕೊಂಡಿದ್ದಾರೆ ಈಗ ಸಮಯದ ಅವಧಿಯನ್ನು ಮತ್ತು ಬೇಗ ಮುಗಿಸ್ಕೊಳ್ತಾ ಇದ್ದಾರೆ. ಇದು ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಬೀದರ್, ಬಳ್ಳಾರಿ ಮತ್ತು ವಿಜಯನಗರ, ಕೊಪ್ಪಳ ಭಾಗದ ಜಿಲ್ಲೆಗಳ ಜನರಿಗೆ ಮಾತ್ರ, ಅಂದರೆ ಸರ್ಕಾರಿ ಉದ್ಯೋಗಿಗಳಿಗೆ ಮಾತ್ರ ಈ ಸಮಯದ ಬದಲಾವಣೆ. ಶಾಲೆ ಕಾಲೇಜುಗಳಿಗೂ ಕೂಡ ಸಮಯದ ಬದಲಾವಣೆಯನ್ನು ಮಾಡ್ಕೊಳ್ಬೇಕಿತ್ತು. ಬಟ್ ಈಗೇನು ಎಕ್ಸಾಮ್ ಎಲ್ಲ ಮುಗಿದು ಹೋಗಿದೆ, ಶಾಲೆ ಕಾಲೇಜಿನ ಪರಿಸ್ಥಿತಿ ಏನು ಬರೋದಿಲ್ಲ. ಹಾಗಾಗಿ ಅಂತಹ ಒಂದು ದೊಡ್ಡ ಬೆಳವಣಿಗೆಗಳಿಲ್ಲ. ಇನ್ ಕೇಸ್ ಏನಾದರೂ ಎಕ್ಸಾಮ್ಸ್ ನಡೀತಾ ಇದ್ದರೆ ಅಲ್ಲಿಯೂ ಕೂಡ ಏನಾದರೂ ವ್ಯತ್ಯಾಸಗಳಾಗಬಹುದು. ಬಿಕಾಸ್ ಏನೇ ಎಕ್ಸಾಮ್ಸ್ ಆದರೂ ಮಧ್ಯಾಹ್ನದಷ್ಟೊತ್ತಿಗೆ ಎಂಡ್ ಆಗಿಬಿಡುತ್ತೆ. ಯಾವ ಪರಿಪ್ರಮಾಣದಲ್ಲಿ ಅಂದರೆ ಮನೆಯಿಂದ ಹೊರಗೆ ಬರಬೇಕು ಅಂದರೆ ಛತ್ರಿ ಸಹಾಯ ಇಲ್ಲದೆ ಬರಲಿಕ್ಕೆ ಆಗೋದೇ ಇಲ್ಲ. ನೀರಿನ ಬಾಟ್ಲು ಕೈಯಲ್ಲಿ ಸದಾ ಇರಲೇಬೇಕು, ಹೈಡ್ರೇಟ್ ಆಗಿರಲೇಬೇಕು ಅನ್ನುವಂಥ ವಾತಾವರಣ ಆ 8 ಜಿಲ್ಲೆಗಳದ್ದು. ಹಾಗಾಗಿ ಪ್ರತಿ ಬಾರಿ ಬೇಸಿಗೆ ಸಂದರ್ಭದಲ್ಲಿ ಈ ಬದಲಾವಣೆಯನ್ನು ಮಾಡ್ತಾರೆ. ಅದೇ ರೀತಿ ಈ ಬದಲಾವಣೆಯನ್ನು ಈಗಲೂ ಕೂಡ ತಂದಿದ್ದಾರೆ. ಇದು ಏಪ್ರಿಲ್ ಮತ್ತು ಮೇ ಈ 2 ತಿಂಗಳ ಅವಧಿಯಲ್ಲಿ ಕಂಟಿನ್ಯೂ ಆಗುತ್ತೆ. ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಅದು ಕೂಡ ಈ ಸರಿ ಬೇಸಿಗೆ ಸ್ವಲ್ಪ ಅರ್ಲಿಯಾಗೆ ಬಂದಿದೆ. ಅದರ ತಾಪವೂ ಕೂಡ ಅಷ್ಟೇ ದೊಡ್ಡದಾಗಿದೆ. ಇನ್ನು ಹೇಳಿ ಕೇಳಿ ಬಿಸಿಲಿನ ನಾಡಾಗಿರುವಂತಹ ಹಲವು ಜಿಲ್ಲೆಗಳಲ್ಲಿ ಕಾಲು ಹೊರಗಿಟ್ಟರೆ ಕೆಂಡದ ಮೇಲೆ ಕಾಲಿಟ್ಟಂತಹ ಪರಿಸ್ಥಿತಿಯೇ ಕಾಣಿಸುತ್ತೆ. ತಲೆ ಮೇಲೆ ಹೊದಿಕೆ ಇರಬೇಕು, ಇಲ್ಲಾಂದರೆ ಛತ್ರಿಯನ್ನು ಹಿಡ್ಕೊಂಡು ಓಡಾಡಬೇಕು. ಎಂಥದ್ದೇ ಬಿಸಿಲಿಗೆ ಒಗ್ಗಿದ್ದೀವಿ ಅಂತ ಅಂದರೂ ಕೂಡ ಈ ಬಿಸಿಲಿಗೆ ಒಗ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, 2 ತಿಂಗಳ ಅವಧಿಗೆ ಈಗ 8 ಜಿಲ್ಲೆಗಳಲ್ಲಿ ಸರ್ಕಾರಿ ಕೆಲಸದ ಸಮಯವನ್ನು ಬದಲಾವಣೆ ಮಾಡಿದ್ದಾರೆ. ಅಂದರೆ ಈಗ ನಾರ್ಮಲಿ 1-2 ಅವರ್ ಎಕ್ಸ್ಟ್ರಾ ಅವ್ರು ಬೇಗ ಹೋಗ್ಲಿಕ್ಕೆ ಅವಕಾಶ ಸಿಕ್ಕ ಹಾಗಾಗಿದೆ ಅನ್ಸುತ್ತೆ. ದಿವ್ಯಾ, ಖಂಡಿತವಾಗಿ ಕೂಡ. ಯಾಕೆಂದರೆ ಬಿಸಿಲಿನ ತಾಪಮಾನ ಎಷ್ಟರ ಮಟ್ಟಿಗೆ ಇರುತ್ತೆ ಆ ಒಂದು ಭಾಗಗಳೇನೋದು ಕೂಡ ಎಲ್ಲರಿಗೂ ಗೊತ್ತೇ ಇದೆ. ಯಾಕೆಂದರೆ ಅದು 40, 44, 45 ಈ ರೀತಿ ಕ್ರಾಸ್ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಕರ್ನಾಟಕ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದಿಂದಲೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಅಂದರೆ ಆ ಭಾಗದಲ್ಲಿ ಬಿಸಿಲು ಜಾಸ್ತಿ ಇರತಕ್ಕಂಥ ಏರಿಯಾಗಳಲ್ಲಿ ಎಲ್ಲ ಒಂದು ಕಡೆ ಈ ಒಂದು ಕೆಲಸದ ವೇಳೆಯನ್ನು ಕೂಡ ಒಂದು ರೀತಿಯಲ್ಲಿ ತಗ್ಗಿಸಬೇಕು ಅಂತಲೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರ ಈಗ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು ಕಲಬುರಗಿ ವಿಭಾಗದ ಆ ಒಂದು 6 ಜಿಲ್ಲೆಗಳು, ಅಂದರೆ ಕಲಬುರಗಿ, ಬೀದರ್, ಅದ್ರ ಜೊತೆಗೆ ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಈ ಜಿಲ್ಲೆಗಳಲ್ಲೂ ಕೂಡ, ಜೊತೆಗೆ ಬೆಳಗಾವಿ ವಿಭಾಗದ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಹೊಸ ರೂಲ್ಸನ್ನು ಜಾರಿಗೆ ತಂದಿದ್ದಾರೆ. ಅಂದರೆ ಏಪ್ರಿಲ್ ಮತ್ತು ಮೇ ಅಂತ್ಯದ ತನಕವೂ ಕೂಡ ಇದು ಇರುತ್ತೆ ಅಂತಲೂ ಕೂಡ ಈ ಒಂದು ಆದೇಶದಲ್ಲಿ ಹೇಳಿರ್ತಕ್ಕಂಥದ್ದು. ಯಾಕೆಂದರೆ ಈ ಹಿಂದೆ 10:30ಕ್ಕೆ ಶುರುವಾಗ್ತಾ ಇತ್ತು, 5 ಗಂಟೆ 5:30ರಷ್ಟೊತ್ತಿಗೆ ಕಚೇರಿ ಕ್ಲೋಸ್ ಆಗ್ತಾ ಇತ್ತು. ಈಗ ಎಲ್ಲ ಒಂದು ಕಡೆ 8 ಗಂಟೆಗೆ ಆ ಒಂದು ಕಚೇರಿಗಳು ತೆರೆದಿರ್ತವೆ. ಮಧ್ಯಾಹ್ನ 1:30ರಷ್ಟೊತ್ತಿಗೆ ಎಲ್ಲವೂ ಕೂಡ ಬಂದ್ ಆಗುತ್ತೆ. ಆದರೆ ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ಎಲ್ಲ ಒಂದು ಕಡೆ ಈ ಒಂದು ಬೇರೆ ಬೇರೆ ರೀತಿಯ ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟಂತೆ ಏನಾದರೂ ಅಲರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಗಬೇಕಾಗುತ್ತೆ ಅಂತಲೂ ಕೂಡ ಆದೇಶದಲ್ಲಿ ನಮೂಸಿದ್ದಾರೆ. ಯಾಕೆಂದರೆ ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಈ ರೀತಿಯ ವಿಚಾರಗಳಿಂದಾಗಿ ಎಲ್ಲ ಒಂದು ಕಡೆ ತುರ್ತು ಕಾರ್ಯನಿರ್ವಹಣೆ ಆಗಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಆಗಬಾರ್ದು ಅಂತಲೂ ಕೂಡ ಸ್ಪಷ್ಟವಾಗಿ ಸೂಚನೆಯನ್ನು ಕೊಡಲಾಗಿರ್ತಕ್ಕಂಥದ್ದು. ಹಾಗಾಗಿ ಇನ್ನೇನೋ ಬಿಸಿಲಿನ ತಾಪಮಾನ ಜಾಸ್ತಿ ಆಗುವಂಥ ಸಾಧ್ಯತೆಗಳ ಎಲ್ಲ ಲಕ್ಷಣಗಳು ಕೂಡ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಆ ರಾಜ್ಯ ಸರ್ಕಾರ ಈ ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.